ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮ ಜೀವನದಲ್ಲಿ ನೀವು ಬೆಳಿಗ್ಗೆ ಇಂದ ಸಂಜೆಯವರೆಗೂ ಕತ್ತೆ ಥರ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು ಅಂದುಕೊಂಡಷ್ಟು ಯಶಸ್ಸು ಸಿಗುತ್ತಿಲ್ಲ ಅಂತ ನಿಮಗೆ ಯಾವತ್ತಾದರೂ ಅನಿಸ್ತಾ ಇದೆಯಾ? ದಿನದ 24 ಗಂಟೆಯೂ ಬ್ಯುಸಿಯಾಗಿದ್ರೂ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಹೆಚ್ಚುತ್ತಿಲ್ಲ, ನೆಮ್ಮದಿನೂ ಸಿಗ್ತಿಲ್ಲ ಅಂತ ಬೇಸರ ಆಗ್ತಾ ಇದೆಯಾ? ಕೇಳಿ, ಜಗತ್ತಿನ ಅತ್ಯಂತ ಯಶಸ್ವಿ ಮತ್ತು ಶ್ರೀಮಂತ ವ್ಯಕ್ತಿಗಳು ಕಷ್ಟಪಟ್ಟು ದಿನವಿಡೀ ದುಡಿಯೋದಿಲ್ಲ. ಬದಲಿಗೆ ಅವರು ಒಂದು ರಹಸ್ಯ ಫಾರ್ಮುಲಾನ ಯೂಸ್ ಮಾಡ್ತಾರೆ. ಅದೇ 80-20 ಪ್ರಿನ್ಸಿಪಲ್. ನಿಮ್ಮ 100ಕ್ಕೆ 100ರಷ್ಟು ಯಶಸ್ಸಿನ ಹಿಂದೆ ನಿಮ್ಮ ದಿನದ ಕೇವಲ 20ರಷ್ಟು ಕೆಲಸ ಮಾತ್ರ ಇರುತ್ತದೆ ಅಂತಂದರೆ ನೀವು ನಂಬ್ತೀರಾ? ಹೌದು, ನಿಮ್ಮ 80ರಷ್ಟು ಶ್ರಮ ಸಂಪೂರ್ಣವಾಗಿ ವ್ಯರ್ಥ ಆಗ್ತಾ ಇದೆ. ಈ ಕಹಿ ಸತ್ಯವನ್ನು ಮತ್ತು ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಆ ರಹಸ್ಯವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಿಚ್ಚಿಡ್ತಾ ಇದ್ದೀನಿ. ಕೊನೆಯವರೆಗೂ ನನ್ನ ಜೊತೆ ಇರಿ. ಸ್ನೇಹಿತರೆ, ಇವತ್ತು ನಾವು ರಿಚರ್ಡ್ ಕೋಚ್ ಅವರು ಬರೆದಿರುವಂತಹ ಜಾಗತಿಕ ಬೆಸ್ಟ್ ಸೆಲ್ಲರ್ ಪುಸ್ತಕ 80-20 ಪ್ರಿನ್ಸಿಪಲ್, ದ ಸೀಕ್ರೆಟ್ ಆಫ್ ಟು ಅಚೀವಿಂಗ್ ಮೋರ್ ವಿತ್ ಲೆಸ್, ಅಂದರೆ ಕಡಿಮೆ ಶ್ರಮದಲ್ಲಿ ಹೆಚ್ಚು ಸಾಧಿಸುವುದು ಹೇಗೆ ಅನ್ನೋ ಅದ್ಭುತ ಪುಸ್ತಕದ ವಿಸ್ತೃತ ಮತ್ತು ಸಮಗ್ರ ಆಡಿಯೋ ಸಮ್ಮರಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕೇವಲ ಇದೊಂದು ಕಥೆ ಅಲ್ಲ, ನಿಮ್ಮ ಸಮಯ, ನಿಮ್ಮ ಹಣ, ನಿಮ್ಮ ಉದ್ಯೋಗ ಮತ್ತು ನಿಮ್ಮ ಸಂಬಂಧಗಳನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಹ ಒಂದು ಲೈಫ್ ಟ್ರಾನ್ಸ್ಫಾರ್ಮಿಂಗ್ ಜರ್ನಿ. ಪುಸ್ತಕದಲ್ಲಿರುವ ಪ್ರತಿಯೊಂದು ಅಧ್ಯಾಯವನ್ನು ಅತ್ಯಂತ ಪ್ರಮುಖವಾದ ಬಿಸ್ನೆಸ್ ರಹಸ್ಯಗಳು, ಇನ್ವೆಸ್ಟ್ಮೆಂಟ್ ಟಿಪ್ಸ್ಗಳು ಮತ್ತು ರಿಯಲ್ ಲೈಫ್ ಉದಾಹರಣೆಗಳೊಂದಿಗೆ ಅತ್ಯಂತ ಆಳವಾಗಿ ಈ ವಿಸ್ತೃತ ಬುಕ್ ಸಮ್ಮರಿಯನ್ನು ನಾನು ಮಾಡ್ತಾ ಇದ್ದೀನಿ. ನೀವು ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಕಡಿಮೆ ಟೆನ್ಷನ್ ತಗೊಂಡು ಹೆಚ್ಚು ಹಣ ಗಳಿಸಿ ನೆಮ್ಮದಿಯಿಂದ ಇರಬೇಕಾ? ಹಾಗಾದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈ ರೋಮಾಂಚಕ ಜರ್ನಿಯನ್ನು ಆರಂಭಿಸೋಣ. ಅಧ್ಯಾಯ 1, 80-20 ತತ್ವದ ಉಗಮ ಮತ್ತು ಅಸಮತೋಲನದ ರಹಸ್ಯ. ಕಾಲ ಇಸವಿ 1897. ಇಟಲಿಯಲ್ಲೊಬ್ಬ ವಿಲಕ್ಷಣ ಅರ್ಥಶಾಸ್ತ್ರಜ್ಞ ಇದ್ದ. ಅವನ ಹೆಸರು ವಿಲ್ಫ್ರೆಡೋ ಪ್ಯಾರಡೋ. ಆತನ ತನ್ನ ದೇಶದ ಜನರ ಆದಾಯ ಮತ್ತು ಸಂಪತ್ತಿನ ಹಂಚಿಕೆಯ ಮಾದರಿಗಳ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದಾಗ ಒಂದು ಆಘಾತಕಾರಿ ವಿಷಯ ಅವನ ಕಣ್ಣಿಗೆ ಬಿತ್ತು. ಇಡೀ ದೇಶದ 80% ಸಂಪತ್ತು ಮತ್ತು ಭೂಮಿ ಕೇವಲ 20ರಷ್ಟು ಜನರ ಕೈಯಲ್ಲಿ ಮಾತ್ರ ಇತ್ತು. ಪ್ಯಾರಟೋಗೆ ಆಶ್ಚರ್ಯವಾಯಿತು. ಆತ ಇತಿಹಾಸದ ಹಳೆಯ ಪುಸ್ತಕಗಳನ್ನು ಕೆದಕಿದ. ಬೇರೆ ಬೇರೆ ಕಾಲಘಟ್ಟದಲ್ಲಿ ಮತ್ತು ಬೇರೆ ಬೇರೆ ದೇಶಗಳ ದತ್ತಾಂಶಗಳನ್ನು ರಾತ್ರಿ ಹಗಲು ಕುಳಿತು ಪರಿಶೀಲನೆ ಮಾಡಿದ. ಎಲ್ಲ ಕಡೆಯೂ ಅದೇ ಮ್ಯಾಜಿಕ್ ಸಂಖ್ಯೆ ಮರುಕಳಿಸ್ತಾ ಇತ್ತು. 20% ಕಾರಣಗಳು 80% ಪರಿಣಾಮಗಳನ್ನು ಸೃಷ್ಟಿಸ್ತಾ ಇದ್ವು. ಇದು ಕೇವಲ ಕಾಕತಾಳೀಯವಾಗಿರಲಿಲ್ಲ, ಇದು ಪ್ರಕೃತಿಯ ಅಲಿಖಿತ ನಿಯಮವಾಗಿತ್ತು. ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ ನೋಡಿ. ಇದು ಕೇವಲ ಅರ್ಥಶಾಸ್ತ್ರಕ್ಕೆ ಮಾತ್ರ ಸೀಮಿತವಾಗಿದೆಯಾ? ಇದು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಿ. ನಿಮ್ಮ ವಾರ್ಡ್ರೋಬ್ನಲ್ಲಿ 100 ಬಟ್ಟೆಗಳು ಇರಬಹುದು, ಆದರೆ ನಿಮ್ಮ 80ರಷ್ಟು ದಿನಗಳಲ್ಲಿ ನೀವು ಕೇವಲ 20ರಷ್ಟು ನಿಮ್ಮ ನೆಚ್ಚಿನ ಬಟ್ಟೆಗಳನ್ನೇ ಪದೇ ಪದೇ ಧರಿಸ್ತಾ ಇರ್ತೀರಾ. ನಿಮ್ಮ ಮೊಬೈಲ್ನಲ್ಲಿ 100 ಕಾಂಟ್ಯಾಕ್ಟ್ಗಳು ಇರಬಹುದು, ಆದರೆ 80ರಷ್ಟು ಕರೆಗಳು ಕೇವಲ 20ರಷ್ಟು ಪ್ರಮುಖ ವ್ಯಕ್ತಿಗಳಿಗೆ ಮಾತ್ರ ಹೋಗ್ತಾ ಇರುತ್ತೆ. ನಿಮ್ಮ ಮನೆಯಲ್ಲಿ ಲಿವಿಂಗ್ ರೂಮ್ನ ಕಾರ್ಪೆಟ್ ಗಮನಿಸಿ. ಅದರ 20ರಷ್ಟು ಭಾಗ ಮಾತ್ರ 80ರಷ್ಟು ಸವಕಲಾಗಿರುತ್ತೆ. ಯಾಕಪ್ಪ ಅಂದರೆ ನಾವು ಓಡಾಡುವ ದಾರಿಯಷ್ಟೇ ಇರುತ್ತೆ. ನಿಮ್ಮ ಇಂಪ್ರೂವ್ಡ್ ಅಲಾರಾಮ್ ಅಥವಾ ಸೆಕ್ಯೂರಿಟಿ ಸಿಸ್ಟಮ್ನಲ್ಲಿ ಬರುವ 80ರಷ್ಟು ತಪ್ಪು ಅಲಾರಾಮ್ಗಳು, ಫಾಲ್ಸ್ ಅಲಾರಾಮ್ಸ್ಗಳು ಕೇವಲ 20ರಷ್ಟು ಮಾತ್ರ ಸಾಮಾನ್ಯ ಕಾರಣಗಳಿಂದ ಉಂಟಾಗುತ್ತೆ. ನಮ್ಮ ಇಡೀ ಸಮಾಜ ಮತ್ತು ಮಾನವ ಮನಸ್ಸು ಯಾವಾಗಲೂ ಏನನ್ನು ನಿರೀಕ್ಷಿಸುತ್ತೆ ಗೊತ್ತಾ? ನಾವು 50ರಷ್ಟು ಕೆಲಸ ಮಾಡಿದ್ರೆ 50ರಷ್ಟು ಲಾಭ ಸಿಗಬೇಕು, ಎಲ್ಲರಿಗೂ ಸಮಾನವಾಗಿ ರಿಸಲ್ಟ್ ಸಿಗಬೇಕು ಅಂತ ಅಂದ್ಕೊಳ್ತೀವಿ. ಇದನ್ನು ಲೇಖಕರು 50-50 ಭ್ರಮೆ ಅಂತ ಕರೆಯುತ್ತಾರೆ. ಆದರೆ ಸತ್ಯ ಏನಪ್ಪ ಅಂತಂದರೆ, ಜಗತ್ತು ಎಂದಿಗೂ ರೇಖೀಯವಾಗಿ ಅಥವಾ ಸಮತೋಲನದಲ್ಲಿ ಇರೋದೇ ಇಲ್ಲ ಅಲ್ವಾ? ಪ್ರಕೃತಿಯು ತಳಮಟ್ಟದಲ್ಲಿ ಒಂದಾದ ಕಡೆ ಪ್ರೆಡಿಕ್ಟಬಲಿ ಅಸಮತೋಲನದಿಂದ ಕೂಡಿರುತ್ತೆ. ಇನ್ನೊಂದು ಆಸಕ್ತಿದಾಯಕ ಉದಾಹರಣೆ ಏನಪ್ಪ ಅಂತಂದರೆ, ನಮ್ಮ ವಾಹನಗಳ ಇಂಟರ್ನಲ್ ಕಂಬಷನ್ ಇಂಜಿನ್ ಬಳಸುವ 80ರಷ್ಟು ಇಂಧನದ ಶಕ್ತಿ ಶಾಖ ಮತ್ತು ಹೊಗೆಯ ರೂಪದಲ್ಲಿ ಸಂಪೂರ್ಣವಾಗಿ ವ್ಯರ್ಥವಾಗುತ್ತೆ. ಕೇವಲ 20ರಷ್ಟು ಇಂಧನದ ಶಕ್ತಿ ಮಾತ್ರ ಚಕ್ರಗಳನ್ನು ತಿರುಗಿಸಲು ಬಳಕೆ ಆಗುತ್ತೆ. ಆದರೆ ಕೇವಲ 20ರಷ್ಟು ಇನ್ಪುಟ್ಟು ಇಡೀ ವಾಹನವನ್ನು 100ರಷ್ಟು ಮುಂದೆ ಚಲಿಸುವಂತೆ ಮಾಡುತ್ತೆ.
ಹಾಗಾದರೆ ನಿಮ್ಮ ಜೀವನದ ಆ ಸೂಪರ್ ಪ್ರೊಡಕ್ಟಿವ್ ಶೇಕಡ 20ರಷ್ಟು ಭಾಗ ಯಾವುದು? ಅದನ್ನು ಕಂಡುಹಿಡಿಯುವುದು ಹೇಗೆ ಅನ್ನೋದನ್ನು ನಾವು ತಿಳಿಯೋಣ. 80-20 ಅನಾಲಿಸಿಸ್ ಅಂತಂದರೆ ಕಾಗದ ಪತ್ರಗಳು ಹಿಡಿದು ಅಂಕಿ ಅಂಶಗಳನ್ನು ಕಲೆ ಹಾಕಿ ಗ್ರಾಫ್ ಹಾಕಿ ಗಣಿತದ ಪ್ರಕಾರ ಲೆಕ್ಕಾಚಾರ ಮಾಡುವುದು. ಉದಾಹರಣೆಗೆ, ನಿಮ್ಮ ಕಚೇರಿಯಲ್ಲಿ 100 ಜನ ಸ್ನೇಹಿತರು ಇದ್ದಾರೆ ಅಂತ ಅಂದ್ಕೊಳ್ಳಿ. ಅವರು ಕಳೆದ ವಾರ ಎಷ್ಟು ಬೀರ್ ಕುಡಿದರು ಅಂತ ಲೆಕ್ಕ ಹಾಕಿದರೆ ಅದರಲ್ಲಿರುವ ಕೇವಲ 20 ಜನ ಅತಿ ಹೆಚ್ಚು ಕುಡಿಯುವ ಸ್ನೇಹಿತರು ಇಡೀ ಗ್ರೂಪ್ನ ಶೇಕಡ 70-80ರಷ್ಟು ಬೀರ್ ಖಾಲಿ ಮಾಡಿರ್ತಾರೆ. ಇದು ಕ್ವಾಂಟಿಟಿ ಅನಾಲಿಸಿಸ್. ಆದರೆ ನಮ್ಮ ದೈನಂದಿನ ಜೀವನದ ಪ್ರತಿ ನಿರ್ಧಾರಕ್ಕೂ ನಾವು ಹೀಗೆ ಡಾಟಾ ಕಲೆಕ್ಟ್ ಮಾಡ್ತಾ ಕೂರಲು ಸಾಧ್ಯ ಇಲ್ಲ. ಅಲ್ಲಿ ನಮಗೆ ಬೇಕಾಗಿರೋದು 80-20 ಯೋಚನಾ ಶೈಲಿ, 80-20 ಥಿಂಕಿಂಗ್. ಇದು ಹೆಚ್ಚು ಆಳವಾದ ಅಂತಹ ಪ್ರಜ್ಞೆಯ ಇನ್ಪುಟ್, ಪ್ರಾಯೋಗಿಕವಾದ ಆಲೋಚನಾ ಕ್ರಮ. ನೀವು ಯಾವುದೇ ಕೆಲಸ ಮಾಡುವ ಮುನ್ನ ನಿಮ್ಮ ಮನಸ್ಸಿಗೆ ನೀವೇ ಈ ಪ್ರಶ್ನೆ ಕೇಳಿಕೊಳ್ಳಿ: ನಾನು ಈಗ ಮಾಡುತ್ತಿರುವ ಕೆಲಸ ನನ್ನ ಜೀವನದ ಅತ್ಯಂತ ಮುಖ್ಯವಾದ 20% ಭಾಗಕ್ಕೆ ಸೇರುತ್ತದೆಯೇ, ಅಥವಾ ಕೇವಲ ಸಮಯ ವ್ಯರ್ಥ ಮಾಡುವ 80% ಸೇರುತ್ತದೆಯೇ? ಬನ್ನಿ, ಲೇಖಕರು ಸ್ವಂತ ಜೀವನದ ಒಂದು ಅದ್ಭುತ ಉದಾಹರಣೆಯನ್ನು ನೋಡೋಣ. ರಿಚರ್ಡ್ ಕೋಚ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಓದ್ತಿದ್ದಾಗ ಅವರ ಪ್ರೊಫೆಸರ್ ಒಂದು ಮಹತ್ವದ ಮಾತು ಹೇಳಿದರು: ಯಾವತ್ತೂ ಯಾವುದೇ ರಿಸರ್ಚ್ ಪುಸ್ತಕವನ್ನು ಮೊದಲ ಪುಟದಿಂದ ಕೊನೆಯ ಪುಟದವರೆಗೂ ಲೀನಿಯರ್ ಆಗಿ ಓದಬೇಡ. ಮೊದಲು ಅದರ ಕೊನೆಯ ಉಪಸಂಹಾರ ಅಂದರೆ ಕನ್ಕ್ಲೂಷನ್ ಓದು, ಆಮೇಲೆ ಪೀಠಿಕೆ ಇಂಟ್ರೊಡಕ್ಷನ್ ಓದು, ಆಮೇಲೆ ನಿನಗೆ ಬೇಕಾದ ಮುಖ್ಯವಾದ ಭಾಗಗಳನ್ನು ಮಾತ್ರ ಓದು. ಯಾಕಂದರೆ ಒಂದು ಪುಸ್ತಕದ ಶೇಕಡ 80ರಷ್ಟು ಜ್ಞಾನ ಕೇವಲ ಶೇಕಡ 20ರಷ್ಟು ಪ್ರಮುಖ ಪುಟಗಳಲ್ಲೇ ಅಡಗಿರುತ್ತೆ. ಕಡಿಮೆ ಶ್ರಮ ಹಾಕುವುದು ಸೋಮಾರಿತನ ಅಲ್ಲ, ಬದಲಿಗೆ ಸರಿಯಾದ ಜಾಗದಲ್ಲಿ ಸರಿಯಾದ ಶ್ರಮ ಹಾಕುವುದು ಬುದ್ಧಿವಂತಿಕೆ. 80-20 ಯೋಚನಾ ಶೈಲಿಯನ್ನು ಅಳವಡಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ಈ ಕೆಳಗಿನ ಆಗುತ್ತವೆ. ಸರಾಸರಿ ಶ್ರಮವನ್ನು ಹೆಚ್ಚಿಸುವುದರ ಬದಲಿಗೆ ಅಸಾಧಾರಣವಾದ ಉತ್ಪಾದಕತೆಯನ್ನು ಸಂಭ್ರಮಿಸುತ್ತೀರಿ. ಇಡೀ ಕೋರ್ಸನ್ನು ಸುಮ್ಮನೆ ಓದುವುದರ ಬದಲಿಗೆ ಶಾರ್ಟ್ಕಟ್ ಅಥವಾ ಮುಖ್ಯ ದಾರಿಯನ್ನು ಹುಡುಕುತ್ತೀರಿ. ಪ್ರತಿಯೊಂದು ಅವಕಾಶದ ಹಿಂದೆ ಓಡುವುದರ ಬದಲಿಗೆ ಆಯ್ದ ಕೆಲವು ಅತ್ಯುತ್ತಮ ಅವಕಾಶಗಳ ಮೇಲೆ ಮಾತ್ರ ನಿಮ್ಮ ಇಡೀ ಶಕ್ತಿಯನ್ನು ಕೇಂದ್ರೀಕರಿಸುತ್ತೀರಿ. ಅಧ್ಯಾಯ 3: ಇತಿಹಾಸದ ರಹಸ್ಯ ಪುಟಗಳು. ಗುಣಮಟ್ಟ ಮತ್ತು ಮಾಹಿತಿ ಕ್ರಾಂತಿ, ದ ಅಂಡರ್ ಎಕ್ಸ್ಪ್ಲೋಟೆಡ್ ವೇ. ಫ್ರೆಂಡ್ಸ್, ಈ ಅಧ್ಯಾಯದಲ್ಲಿ ನಾವು ಇದುವರೆಗೂ ನೀವು ಕೇಳಿರದ ಪುಸ್ತಕದ ಅತ್ಯಂತ ಪ್ರಮುಖ ಕೈಗಾರಿಕಾ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಲಿದ್ದೇವೆ. ಈ 80-20 ತತ್ವ ಹೇಗೆ ಜಗತ್ತಿನ 2 ದೊಡ್ಡ ಕ್ರಾಂತಿಗಳಿಗೆ ಕಾರಣವಾಯಿತು ಗೊತ್ತಾ? ಮೊದಲನೆಯದು ಗುಣಮಟ್ಟದ ಕ್ರಾಂತಿ, ಕ್ವಾಲಿಟಿ ರೆವಲ್ಯೂಷನ್, ಮತ್ತು ಎರಡನೆಯದು ಮಾಹಿತಿ ತಂತ್ರಜ್ಞಾನದ ಕ್ರಾಂತಿ, ಇನ್ಫಾರ್ಮೇಷನ್ ರೆವಲ್ಯೂಷನ್. ಇಸವಿ 1950ರಿಂದ 1990ರ ನಡುವೆ ಜಗತ್ತಿನ ಕೈಗಾರಿಕಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು. ಅದಕ್ಕೆ ಕಾರಣ ಏನಪ್ಪ ಅಂದರೆ ಇಬ್ಬರು ಅಮೆರಿಕನ್ನರು, ಜೋಸೆಫ್ ಜುರಾನ್ ಮತ್ತು ಎಡ್ವರ್ಡ್ ಡೆವಿನ್. ಜೋಸೆಫ್ ಜುರಾನ್ ಅವರು 1951ರಲ್ಲಿ ಒಂದು ಅದ್ಭುತವಾದ ಪುಸ್ತಕ ಬರೆದರು, ಕ್ವಾಲಿಟಿ ಕಂಟ್ರೋಲ್ ಹ್ಯಾಂಡ್ ವರ್ಕ್. ಅದರಲ್ಲಿ ಅವರು 80-20 ತತ್ವವನ್ನು ಕೈಗಾರಿಕೆಗಳಿಗೆ ಅಳವಡಿಸಿದರು. ಅವರು ಹೇಳಿದರು, ಫ್ಯಾಕ್ಟರಿಯಲ್ಲಿ ತಯಾರಾಗುವ ವಸ್ತುಗಳಲ್ಲಿ ಉಂಟಾಗುವ ಶೇಕಡ 80ರಷ್ಟು ದೋಷಗಳಿಗೆ, ಡಿಫೆಕ್ಟ್ಸ್ಗೆ ಕೇವಲ 20ರಷ್ಟು ತಪ್ಪು ಪ್ರೋಸೆಸ್ಗಳು ಕಾರಣ ಇರುತ್ತೆ. ಆ ಪ್ರಮುಖ 20% ತಪ್ಪುಗಳನ್ನು ಸರಿಪಡಿಸಿಕೊಂಡ್ರೆ ನಿಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಅದ್ಭುತವಾಗಿ ಹೆಚ್ಚುತ್ತದೆ. ಆದರೆ ಅಮೆರಿಕದ ಯಾವುದೇ ದೊಡ್ಡ ಕಂಪನಿಗಳು ಜುರಾನ್ ಅವರ ಮಾತನ್ನು ಕೇಳಲಿಲ್ಲ. ಆಗ ಜುರಾನ್ ಜಪಾನ್ ದೇಶಕ್ಕೆ ಹೋದರು. 2ನೇ ಮಹಾಯುದ್ಧದಿಂದ ಜರ್ಜರಿತರಾಗಿದ್ದ ಜಪಾನ್ ಆ ದಿನಗಳಲ್ಲಿ ಕಳಪೆ ಗುಣಮಟ್ಟದ ವಸ್ತುಗಳಿಗೆ ಹೆಸರಾಗಿತ್ತು. ಆದರೆ ಜಪಾನಿ ಉದ್ಯಮಿಗಳು ಜುರಾನ್ ಅವರ ಈ 80-20 ತತ್ವವನ್ನು ಅಪ್ಪಿಕೊಂಡರು. ಅವರನ್ನು ಇಡೀ ಶಕ್ತಿಯನ್ನು ಆ ಮುಖ್ಯವಾದ 20% ದೋಷಗಳನ್ನು ನಿವಾರಿಸಲು ಬಳಸಿದರು. ಫಲಿತಾಂಶ ಏನಾಯಿತು ಗೊತ್ತಾ? ಕೇವಲ 20 ವರ್ಷಗಳಲ್ಲಿ ಜಪಾನ್ ದೇಶದ ಹೋಂಡಾ, ಟೊಯೋಟಾ, ಸೋನಿ ಕಂಪನಿಗಳು ಜಾಗತಿಕ ಮಾರುಕಟ್ಟೆಯನ್ನೇ ಆಕ್ರಮಿಸಿಕೊಂಡವು. ಅಮೆರಿಕದ ಕಂಪನಿಗಳು ಹೆದರಿ ಹೋಗಿ ನಂತರ ಈ ತತ್ವವನ್ನು ಅಳವಡಿಸಿಕೊಳ್ಳಲು ಆರಂಭಿಸಿದವು.
ಇನ್ನು ಸಾಫ್ಟ್ವೇರ್ ಮತ್ತು ಕಂಪ್ಯೂಟರ್ ಜಗತ್ತಿಗೆ ಬರೋಣ. ಇಸವಿ 1963ರಲ್ಲಿ IBM ಕಂಪನಿ ಒಂದು ಮಹತ್ವದ ವಿಷಯವನ್ನು ಪತ್ತೆ ಹಚ್ಚಿತು. ಒಂದು ಕಂಪ್ಯೂಟರ್ ತನ್ನ ಚಾಲನಾ ಸಮಯದ 80% ಭಾಗವನ್ನು ಕೇವಲ 20% ಆಪರೇಟಿಂಗ್ ಕೋಡನ್ನು ಚಲಾಯಿಸಲು ಬಳಸುತ್ತದೆ. IBM ತಕ್ಷಣ ತನ್ನ ಸಾಫ್ಟ್ವೇರನ್ನು ಮರುವಿನ್ಯಾಸ ಮಾಡಿತು. ಅತಿ ಹೆಚ್ಚು ಬಳಕೆಯಾಗುವ 20% ಕೋಡನ್ನು ಬಳಕೆದಾರರ ಅತ್ಯಂತ ಸುಲಭವಾಗಿ ಸಿಗುವಂತೆ ಮಾಡಿತು. ಇದರಿಂದ IBM ಕಂಪ್ಯೂಟರ್ಗಳು ಜಗತ್ತಿನಲ್ಲೇ ಅತ್ಯಂತ ವೇಗದ ಕಂಪ್ಯೂಟರ್ಗಳಾಗಿ ಹೊರಹೊಮ್ಮಿದವು. ಇವತ್ತು ನಾವು ಬಳಸುತ್ತಿರುವ ಆಪಲ್, ಮೈಕ್ರೋಸಾಫ್ಟ್ ಮತ್ತು ಲೋಟಸ್ ಸಾಫ್ಟ್ವೇರ್ಗಳು ಇದೇ ಸೂತ್ರದ ಮೇಲೆ ಕೆಲಸ ಮಾಡ್ತವೆ ಸ್ನೇಹಿತರೆ. ಒಬ್ಬ ಸಾಮಾನ್ಯ ಮನುಷ್ಯ ಯಾವುದೇ ಸಾಫ್ಟ್ವೇರ್ನ ಕೇವಲ 20% ಫೀಚರ್ಗಳನ್ನು ತನ್ನ 80% ಕೆಲಸಗಳಿಗಾಗಿ ಬಳಸ್ತಾನೆ. ಅದಕ್ಕಾಗಿಯೇ ಉತ್ತಮ ಸಾಫ್ಟ್ವೇರ್ ಡೆವಲಪರ್ಗಳು ಆ 20% ಫೀಚರ್ಗಳನ್ನು ಅತ್ಯಂತ ಸರಳ ಮತ್ತು ಆಟೋಮೆಟಿಕ್ಕಾಗಿ ವಿನ್ಯಾಸ ಮಾಡ್ತಾರೆ. ಅಷ್ಟೇ ಏಕೆ, 1994ರಲ್ಲಿ ಆಪಲ್ ಕಂಪನಿ ತನ್ನ ನ್ಯೂಟನ್ ಮೆಸೇಜ್ ಅಭಿವೃದ್ಧಿಪಡಿಸುವಾಗ ಒಂದು ವಿಷಯ ಗಮನಿಸಿತು. ಒಬ್ಬ ಮನುಷ್ಯ ತನ್ನ ದೈನಂದಿನ ಜೀವನದ 50% ಸಂವಹನಕ್ಕೆ ತನ್ನ ಒಟ್ಟು ಶಬ್ದಕೋಶದಲ್ಲಿ ಕೇವಲ 1% ಪದಗಳನ್ನು ಮಾತ್ರ ಬಳಸ್ತಾನೆ. ಈ ಸೆಲೆಕ್ಟಿವಿಟಿ ಮತ್ತು ಸಿಂಪ್ಲಿಸಿಟಿಯೇ ಇವತ್ತಿನ ಇನ್ಫಾರ್ಮೇಷನ್ ಯುಗದ ನಿಜವಾದ ಬೆನ್ನೆಲುಬು. ಅಧ್ಯಾಯ 4. ಕಾಂಪ್ಲೆಕ್ಸಿಟಿ ವರ್ಸಸ್ ಸಿಂಪ್ಲಿಸಿಟಿ. ಸರಳತೆಯೇ ಸೌಂದರ್ಯ. ಸಿಂಪಲ್ ಈಸ್ ಬ್ಯೂಟಿಫುಲ್. ಯಾವುದೇ ಒಂದು ಉದ್ಯಮ ಅಥವಾ ಕಚೇರಿ ಆರಂಭದಲ್ಲಿ ತುಂಬ ಸರಳವಾಗಿರುತ್ತೆ. ಆದರೆ ಅದು ಬೆಳೆಯುತ್ತಾ ಹೋದಂತೆ ಅದರಲ್ಲಿ ನೂರಾರು ಹೊಸ ಪ್ರಾಡಕ್ಟ್ಗಳು, ಸಾವಿರಾರು ಹೊಸ ಗ್ರಾಹಕರು, 10 ಡಿಪಾರ್ಟ್ಮೆಂಟ್ಗಳು ಸೇರಿಕೊಳ್ತವೆ. ಮ್ಯಾನೇಜರ್ಗಳು ಅಂದ್ಕೊಳ್ತಾರೆ, ಹೆಚ್ಚು ಕಾಂಪ್ಲೆಕ್ಸ್ ಆಗಿದ್ದರೆ ಕಂಪನಿ ದೊಡ್ಡದಾಗಿ ಮತ್ತು ಶಕ್ತಿಯುತವಾಗಿ ಕಾಣುತ್ತದೆ ಅಂತ. ಆದರೆ ಸತ್ಯ ಏನಪ್ಪ ಅಂತಂದರೆ, ಸರಳತೆಯೇ ಆಕರ್ಷಕ, ಜಟಿಲತೆ ವಿನಾಶಕಾರಿ. ಸಿಂಪಲ್ ಈಸ್ ಬ್ಯೂಟಿಫುಲ್, ಕಾಂಪ್ಲೆಕ್ಸ್ ಈಸ್ ಅಗ್ಲಿ. ನಮ್ಮ ನಡುವೆ ಇರುವ ಅನೇಕ ದೊಡ್ಡ ಕಂಪನಿಗಳು ತಮ್ಮ ಆದಾಯ ಹೆಚ್ಚಾಗ್ತಿದ್ದರೂ ಲಾಭ ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಇದಕ್ಕೆ ಲೇಖಕರು ನೀಡುವ ಉತ್ತರ ಕಾಂಪ್ಲೆಕ್ಸಿಟಿಯ ಗುಪ್ತ ವೆಚ್ಚ, ದ ಕಾಸ್ಟ್ ಆಫ್ ಕಾಂಪ್ಲೆಕ್ಸಿಟಿ. ನೀವು ಒಂದು ಹೊಸ ಪ್ರಾಡಕ್ಟ್ ಅಥವಾ ಹೊಸ ಗ್ರಾಹಕರನ್ನು ಸೇರಿಸಿದಾಗ ಕೇವಲ ಉತ್ಪಾದನಾ ವೆಚ್ಚ ಮಾತ್ರ ಹೆಚ್ಚಾಗೋದಿಲ್ಲ. ಅದರ ಜೊತೆಗೆ ಮ್ಯಾನೇಜ್ಗಳ ಮೀಟಿಂಗ್ಗಳು, ತಪ್ಪು ಸಂವಹನಗಳು, ಕಾಗದ ಪತ್ರಗಳ ವಿಳಂಬ, ಪ್ಯಾಕಿಂಗ್ ಮತ್ತು ವಿತರಣೆಯ ಗೊಂದಲಗಳು, ಹೀಗೆ ಇಡೀ ಸಿಸ್ಟಮ್ ನಿಧಾನವಾಗಿ ಆಗ್ಬಿಡುತ್ತೆ. ವೆಚ್ಚಗಳು ಅಕೌಂಟಿಂಗ್ ಬುಕ್ಕದಲ್ಲಿ ನೇರವಾಗಿ ಕಾಣಿಸೋದಿಲ್ಲ, ಆದರೆ ಇವು ಕಂಪನಿಯನ್ನು ಒಳಗಿನಿಂದಲೇ ಸವೆಯುವಂತೆ ಮಾಡುತ್ತವೆ. ಜರ್ಮನಿಯ ಪ್ರಸಿದ್ಧ ಸಂಶೋಧಕ ಗುಂಟರ್ ರಾವೆಲ್ ಅವರು ಮಧ್ಯಮ ಗಾತ್ರದ 39 ಯಶಸ್ವಿ ಜರ್ಮನ್ ಕಂಪನಿಗಳ ಬಗ್ಗೆ ಒಂದು ಆಳವಾದ ಅಧ್ಯಯನ ನಡೆಸಿದರು. ಜಾಗತಿಕ ಮಾರುಕಟ್ಟೆಯಲ್ಲಿ ಜಯಭೇರಿ ಬಾರಿಸಿದ ಆ ವಿನ್ನರ್ ಕಂಪನಿಗಳಲ್ಲಿದ್ದ ಒಂದೇ ಗುಣಲಕ್ಷಣ ಯಾವುದಪ್ಪ ಅಂದರೆ ಸರಳತೆ, ಸಿಂಪ್ಲಿಸಿಟಿ. ಆ ಯಶಸ್ವಿ ಕಂಪನಿಗಳು ತುಂಬ ಕಡಿಮೆ ಸಂಖ್ಯೆಯ ಪ್ರಾಡಕ್ಟ್ಗಳನ್ನು ಆಯ್ದ ಕೆಲವು ನಿಷ್ಠಾವಂತ ಗ್ರಾಹಕರಿಗೆ ಮಾತ್ರ ಮಾರಾಟ ಮಾಡ್ತಾಯಿದ್ವು ಮತ್ತು ಅವುಗಳ ಸಪ್ಲೈಯರ್ಗಳು ತುಂಬ ಕಡಿಮೆ ಇತ್ತು. ಅವರು ಜಗತ್ತಿನ ಅತ್ಯಂತ ಸಂಕೀರ್ಣವಾದ ತಂತ್ರಜ್ಞಾನದ ಪ್ರಾಡಕ್ಟ್ಗಳನ್ನು ಅತ್ಯಂತ ಸರಳ ಮತ್ತು ಸಂಸ್ಥೆಯ ಮೂಲಕ ಮಾರಾಟ ಮಾಡ್ತಾಯಿದ್ರು. ಇಲ್ಲಿ ಮ್ಯಾನೇಜರ್ಗಳು ಮಾಡುವ ಒಂದು ದೊಡ್ಡ ತಪ್ಪು ಏನಪ್ಪ ಅಂತಂದರೆ, ಅವರು ಕಾಂಟ್ರಿಬ್ಯೂಷನ್ ಟು ಓವರ್ ಹೆಡ್ ಅನ್ನೋ ಭ್ರಮೆಯಲ್ಲಿ ಇರ್ತಾರೆ. 80-20 ಅನಾಲಿಸಿಸ್ ಮಾಡಿದಾಗ ಕೆಲವು ಪ್ರಾಡಕ್ಟ್ಗಳು ನಷ್ಟದಲ್ಲಿ ಇವೆ ಅಂತ ತಿಳಿದ್ರು, ಅಯ್ಯೋ ಇದನ್ನು ನಿಲ್ಲಿಸಿದರೆ ಫ್ಯಾಕ್ಟರಿಯ ಬಾಡಿಗೆ ಮತ್ತು ಕರೆಂಟ್ ಬಿಲ್ ಕಟ್ಟಲು ಕಷ್ಟ ಆಗುತ್ತೆ, ಇದು ಓವರ್ ಹೆಡ್ ವೆಚ್ಚಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅಂತ ಹೇಳಿ ಆ ನಷ್ಟ ಕೊಡುವ ಬಿಸ್ನೆಸ್ಸನ್ನು ಹಾಗೆಯೇ ಉಳಿಸ್ಕೊಳ್ತಾರೆ. ಲೇಖಕರು ಹೇಳ್ತಾರೆ, ಇದು ಅತ್ಯಂತ ಲೇಯಿಂಗ್ ಎಕ್ಸ್ಕ್ಯೂಸ್. ನೀವು ಆ ನಷ್ಟ ಕೊಡುವ 80% ಕಾಂಪ್ಲೆಕ್ಸ್ ಬಿಸ್ನೆಸ್ಸನ್ನು ಕಟ್ ಮಾಡಿದ ತಕ್ಷಣ ಅದಕ್ಕೆ ಬೇಕಾದ ಮ್ಯಾನೇಜ್ಮೆಂಟ್, ಆಫೀಸ್, ಅನಗತ್ಯ ಸ್ಟಾಫ್ ಮತ್ತು ವೆಚ್ಚಗಳನ್ನು ಒಟ್ಟಿಗೆ ಸಚಿಂತರ ಕ್ಲೀನ್ ಬೋಲ್ಡ್ ಮಾಡಬಹುದು. ನಿಮ್ಮ ಬಿಸ್ನೆಸ್ ಕೇವಲ ಆ ಸೂಪರ್ ಪ್ರಾಫಿಟ್ 20% ಫೋಕಸ್ ಮಾಡಿದರೆ ಅದರ ಬೆಳವಣಿಗೆಯ ವೇಗ ವರ್ಷಕ್ಕೆ 20%ಕ್ಕಿಂತ ಹೆಚ್ಚಾಗುತ್ತದೆ. ಯಾಕಂದರೆ ಅದು ಕೇವಲ ಗೊಂದಲ ಇರೋದಿಲ್ಲ. ಅಧ್ಯಾಯ 5. ಮಾರ್ಕೆಟಿಂಗ್ ಮತ್ತು ಸೇಲ್ಸ್ನ ರಹಸ್ಯ ಸೂತ್ರಗಳು. ಹುಕಿಂಗ್ ದ ಕರೆಕ್ಟ್ ಕಸ್ಟಮರ್.
ನೀವು ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಥವಾ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿ ಇದ್ದೀರಾ? ಹಾಗಾದರೆ ಈ ಅಧ್ಯಾಯ ನಿಮ್ಮ ಕಣ್ಣು ತೆರೆಸುತ್ತೆ. ಇವತ್ತಿನ ಜಗತ್ತಿನಲ್ಲಿ ಗ್ರಾಹಕನೇ ದೇವರಂತ ಭಾವಿಸಿ ಎಲ್ಲ ಕಂಪನಿಗಳು ಒಂದೇ ರೀತಿಯ ಸೇವೆ ನೀಡಿ ಅನ್ನೋ ಮಾರ್ಕೆಟಿಂಗ್ ಮಯೋಫಿಯಾ ಜಾಸ್ತಿ ಆಗಿದೆ. ಆದರೆ 80-20 ಮಾರ್ಕೆಟಿಂಗ್ ಹಾಸ್ಪಿಟಲ್ ಏನು ಹೇಳ್ತದೆ ಗೊತ್ತೇ? ಎಲ್ಲ ಗ್ರಾಹಕರು ಒಂದೇ ಅಲ್ಲ. ನಿಮ್ಮ ಬಿಸ್ನೆಸ್ನ 80% ಲಾಭ ಕೇವಲ 20% ಪ್ರಮುಖ ಗ್ರಾಹಕರಿಂದ, ಕೋರ್ ಕಸ್ಟಮರ್ಗಳಿಂದ ಬರುತ್ತೆ. ಬಿಲ್ ರೋಜ್ ಅನ್ನುವ ಕ್ಯಾಲಿಫೋರ್ನಿಯಾದ ಒಬ್ಬ ಕಾಸ್ಮೆಟಿಕ್ ಬೈಯರ್ ಒಂದು ಮಾತು ಹೇಳ್ತಾರೆ. ನಮ್ಮ ಅಂಗಡಿಯಲ್ಲಿ ಬರುವ 100 ಕಲರ್ನ ಲಿಪ್ಸ್ಟಿಕ್ಗಳು ಇರುತ್ತೆ, ಆದರೆ ಅದರಲ್ಲಿರುವ ಕೇವಲ 20% ಬೆಸ್ಟ್ ಕಲರ್ಗಳು ಮಾತ್ರ 80% ಮಾರಾಟ ಆಗ್ತವೆ. ನಾವು ಆ ಉಳಿದ 80% ಮಾರಾಟವಾಗದ ಕಲರ್ಗಳನ್ನು ತೆಗೆದು ಹಾಕಿದರೆ ನಮ್ಮ ಲಾಭ ಹೆಚ್ಚಾಗುತ್ತದೆಯೇ ಹೊರತು ಗ್ರಾಹಕರೇನು ಕಡಿಮೆ ಆಗೋದಿಲ್ಲ. ನಿಮ್ಮ ಕೋರ್ ಗ್ರಾಹಕರನ್ನು ಲಾಕ್ ಮಾಡಲು ಈ ಲೇಖಕರು 4 ಪ್ರಮುಖ ಹಂತಗಳನ್ನು ಹೇಳ್ಕೊಡ್ತಾರೆ. ನಿಮ್ಮ ಪ್ರಮುಖ 20% ಗ್ರಾಹಕರನ್ನು ಗುರುತಿಸಿ. ಅವರು ಯಾರು, ಅವರ ಪ್ರೊಫೈಲ್ ಏನು ಅಂತ ನಿಖರವಾಗಿ ತಿಳಿಯಿರಿ. ಅವರಿಗೆ ಆಘಾತಕಾರಿ ಮತ್ತು ಅದ್ಭುತವಾದ ಸೇವೆ ನೀಡಿ. ಸಾಮಾನ್ಯ ಸೇವೆ ಅಲ್ಲ, ಜಗತ್ತಿನ ಯಾವುದೇ ಕಂಪನಿ ನೀಡದಂತಹ VIP ಸೇವೆಯನ್ನು ಅವರಿಗೆ ನೀಡಿ. ಅವರು ನಿಮ್ಮನ್ನು ಬಿಟ್ಟು ಹೋಗುವ ಯೋಚನೆಯನ್ನೇ ಮಾಡಬಾರ್ದು. ಹೊಸ ಪ್ರಾಡಕ್ಟ್ಗಳನ್ನು ಅವರಿಗಾಗಿಯೇ ವಿನ್ಯಾಸಗೊಳಿಸಿ. ಹೊಸ ಗ್ರಾಹಕರ ಹಿಂದೆ ಓಡುವುದಕ್ಕಿಂತ ನಿಮ್ಮ ಹಳೆಯ ನಂಬಿಕಸ್ಥ ಗ್ರಾಹಕರನ್ನು ಅವರ ಅಗತ್ಯಕ್ಕೆ ತಕ್ಕಂತೆ ಹೊಸ ವಸ್ತುಗಳನ್ನು ಮಾರಿ ಅವರನ್ನು ಜೀವಮಾನವಿಡೀ ನಿಮ್ಮೊಂದಿಗೆ ಉಳಿಸಿಕೊಳ್ಳಿ. ಬಿಸ್ನೆಸ್ನ ಅಸಲಿ ಆರೋಗ್ಯ ಇರುವುದು ಗ್ರಾಹಕರ ನಿಷ್ಠೆಯಲ್ಲಿ. ಕಸ್ಟಮರ್ ಲಾಯಲ್ಟಿ. ನಿಮ್ಮ ಪ್ರಮುಖ ಗ್ರಾಹಕರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂತಂದರೆ ನಿಮ್ಮ ಬಿಸ್ನೆಸ್ನ ಅಡಿಪಾಯವೇ ಕುಸಿಯುತ್ತಿದೆ ಅಂತ ಅರ್ಥ. ಇನ್ನು ಸೇಲ್ಸ್ ಫೋರ್ಸ್ ಕಡೆ ಬರೋಣ. ಯಾವುದೇ ಕಂಪನಿಯ ಸೇಲ್ಸ್ ಟೀಮನ್ನು ತೆಗೆದುಕೊಂಡು ಅನಾಲಿಸಿಸ್ ಮಾಡಿದರೆ ಅದರಲ್ಲಿರುವ 20% ಸೂಪರ್ಸ್ಟಾರ್ ಸೇಲ್ಸ್ಮನ್ಗಳು ಇಡೀ ಕಂಪನಿಯ 70-80% ಸೇಲ್ಸ್ ತರ್ತವೆ. ಹಾಗಾದರೆ ಒಬ್ಬ ಲೀಡರ್ ಆಗಿ ನೀವೇನು ಮಾಡಬೇಕು? ಆ ಸೂಪರ್ ಸ್ಟಾರ್ಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ಕೇವಲ ಹಣದಿಂದ ಅಲ್ಲ, ಅವರಿಗೆ ಸೂಕ್ತ ಗೌರವ ನೀಡಿ. ಹೊಸಬರನ್ನು ಹೈಯರ್ ಮಾಡುವಾಗ ಈ ಸೂಪರ್ ಸ್ಟಾರ್ಗಳಲ್ಲಿ ಇರುವ ಕಾಮನ್ ಗುಣಗಳ ಲಕ್ಷಣಗಳು, ಆಟಿಟ್ಯೂಡ್ ಆ್ಯಂಡ್ ಪರ್ಸನಾಲಿಟಿ ಇರುವಂತಹ ಜನರನ್ನು ಮಾತ್ರ ಆಯ್ಕೆ ಮಾಡಿ. ನಿಮ್ಮ ಸೇಲ್ಸ್ ಪ್ರೋಗ್ರಾಮ್ನಲ್ಲಿ ಅತಿ ಹೆಚ್ಚು ರಿಸಲ್ಟ್ ಕೊಡುವ ವಿಧಾನ ಯಾವುದು ಅಂತ ನೋಡಿ. ಕೆಲವರಿಗೆ ಫೋನ್ ಕಾಲ್ ವರ್ಕ್ ಆಗಬಹುದು, ಇನ್ನು ಕೆಲವರಿಗೆ ಇಮೇಲ್ ವರ್ಕ್ ಆಗಬಹುದು. ಯಾವುದು ಬೆಸ್ಟ್ ಅದನ್ನೇ ಎಲ್ಲರಿಗೂ ಅನ್ವಯಿಸಿ. ಕಡಿಮೆ ಆದಾಯ ಕೊಡುವ 80% ಸಣ್ಣ ಗ್ರಾಹಕರಿಗೆ ಫೇಸ್ ಟು ಫೇಸ್ ಮೀಟಿಂಗ್ ಮಾಡುವ ಬದಲು ಟೆಲಿಫೋನ್ ಸೇಲ್ಸ್ ಅಥವಾ ಡಿಜಿಟಲ್ ಸಿಸ್ಟಮ್ ಬಳಸಿ ವೆಚ್ಚವನ್ನು ಕಡಿಮೆ ಮಾಡಿ. ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಪ್ರಮುಖ ಬಿಸ್ನೆಸ್ ಅಪ್ಲಿಕೇಶನ್ಗಳು ಮತ್ತು ನಿರ್ಧಾರ ಕೈಗೊಳ್ಳುವಿಕೆ. ದ ಟಾಪ್ 10 ಬಿಸ್ನೆಸ್ ಯೂಸರ್ಸ್ ಫ್ರೆಂಡ್ಸ್. ಈ ಅಧ್ಯಾಯದಲ್ಲಿ ಪುಸ್ತಕದ ಅತ್ಯಂತ ಅಮೂಲ್ಯವಾದ ಬಿಟ್ಟು ಹೋಗಿದ್ದ ಟಾಪ್ 10 ಬಿಸ್ನೆಸ್ ಅಪ್ಲಿಕೇಶನ್ಗಳ ಬಗ್ಗೆ ಕಲಿತಾ ಇದ್ದೀವಿ. ಅದರಲ್ಲೂ ಬಿಸ್ನೆಸ್ಸಲ್ಲಿ ಡಿಸಿಷನ್ ಮೇಕಿಂಗ್, ನಿರ್ಧಾರ ಕೈಗೊಳ್ಳುವಿಕೆ ಮತ್ತು ದಾಸ್ತಾನು ನಿರ್ವಹಣೆ, ಇನ್ವೆಂಟ್ರಿ ಮ್ಯಾನೇಜ್ಮೆಂಟಲ್ಲಿ 80-20 ತತ್ವ ಹೇಗೆ ಮ್ಯಾಜಿಕ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ನಮ್ಮ ಇವತ್ತಿನ ಈ ಕಾರ್ಪೊರೇಟ್ ಜಗತ್ತು ಅನಾಲಿಸಿಸ್ ಪ್ಯಾರಾಲಿಸಿಸ್ನಿಂದ ಬಳಲ್ತಾ ಇದೆ. ಒಂದು ಸಣ್ಣ ನಿರ್ಧಾರ ತಗೊಳ್ಬೇಕಾದ್ರೂ 100 ಮೀಟಿಂಗ್ಗಳು, 1000 ಪುಟಗಳ ರಿಪೋರ್ಟ್ಗಳು ಬೇಕಾಗುತ್ತೆ. ಇದರಿಂದ ಮ್ಯಾನೇಜರ್ಗಳಲ್ಲಿ ವಿಷನ್ ಮಾಯವಾಗಿ ಕೇವಲ ಡಾಟಾ ಮಾತ್ರ ಉಳಿದಿರುತ್ತೆ. 80-20 ತತ್ವ ನಿರ್ಧಾರ ತೆಗೆದುಕೊಳ್ಳಲು ನಮಗೆ 80-20-100 ನಿಯಮವನ್ನು ಹೇಳಿಕೊಡ್ತದೆ. ಯಾವುದೇ ಪ್ರಮುಖ ನಿರ್ಧಾರ ತಗೊಳ್ಬೇಕಾದ್ರೂ ನಿಮಗೆ ಲಭ್ಯವಿರುವ ಒಟ್ಟು ಸಮಯದ ಕೇವಲ 20% ಅವಧಿಯಲ್ಲಿ 80% ಮುಖ್ಯವಾದ ಡಾಟಾವನ್ನು ಕಲೆ ಹಾಕಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಿ ಮತ್ತು ಆ ನಿರ್ಧಾರ 100ಕ್ಕೆ 100 ಸರಿಯಾಗಿದೆ ಅನ್ನೋ ಆತ್ಮವಿಶ್ವಾಸದೊಂದಿಗೆ ಕಾರ್ಯಪ್ರವೃತ್ತರಾಗಿ. ಆ್ಯಕ್ಟ್ ಡಿಸೈಸಿಬಿಲಿಟಿ. ಒಂದು ವೇಳೆ ನಿಮ್ಮ ನಿರ್ಧಾರ ತಪ್ಪಾಗಿದ್ದರೆ ತಕ್ಷಣ ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳಿ, ಬೇಗನೆ ತಪ್ಪು ತಿದ್ದುಕೊಳ್ಳಿ. ಮಾರುಕಟ್ಟೆಯ ಪ್ರತಿಕ್ರಿಯೆ ನಮಗೆ ನಿಜವಾದ ಮಾರ್ಗದರ್ಶಿ. ಅದೇ ರೀತಿ ಯಾವುದಾದರೂ ಒಂದು ಬಿಸ್ನೆಸ್ ಅಥವಾ ಐಡಿಯಾ ಅದ್ಭುತವಾಗಿ ಕೆಲಸ ಮಾಡ್ತಿದೆ ಅಂತಂದರೆ ಅದರ ಮೇಲೆ ನಿಮ್ಮ ಇಡೀ ಹಣ ಮತ್ತು ಶಕ್ತಿಯನ್ನು ಡಬಲ್ ಮಾಡಿ ಹೂಡಿಕೆ ಮಾಡಿ. ಫ್ರೆಂಚ್ ಕ್ಯಾಪಿಟಲಿಸ್ಟ್ಗಳು ಇದನ್ನೇ ಮಾಡ್ತಾರೆ. ಅವರು ಪೋರ್ಟ್ಫೋಲಿಯೋದಲ್ಲಿರುವ 10 ಕಂಪನಿಗಳಲ್ಲಿ 8 ಕಂಪನಿಗಳು ಫೇಲ್ ಆದರೂ ಉಳಿದ 2 ಸೂಪರ್ ಸ್ಟಾರ್ ಕಂಪನಿಗಳು ಅವರಿಗೆ ಇಡೀ ಜಗತ್ತಿಗೆ ಬೆಳಗಾಗುವಷ್ಟು ಲಾಭ ತಂದುಕೊಡ್ತಿರ್ತವೆ.
ಇನ್ನು ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಥವಾ ಸ್ಟಾಕ್ ಕೀಪಿಂಗ್ ವಿಷಯಕ್ಕೆ ಬರೋಣ. ನಿಮ್ಮ ಅಂಗಡಿ ಅಥವಾ ಗೋದಾಮಿನಲ್ಲಿರುವ 80% ಜಾಗ ಮತ್ತು ಹಣವನ್ನು ಕೇವಲ 20% ನಿಧಾನವಾಗಿ ಮಾರಾಟವಾಗುವ ವಸ್ತುಗಳು ಸ್ಲೋ ಮೂವಿಂಗ್ ಐಟಮ್ಸ್ ನುಂಗಿ ಹಾಕಿರ್ತವೆ. ಫಿಲೋಫ್ಯಾಕ್ಸ್ ಕಂಪನಿಯ ಉದಾಹರಣೆ ಇಲ್ಲಿದೆ. 1997ರ ದಶಕದಲ್ಲಿ ಆ ಕಂಪನಿ ನಷ್ಟದಲ್ಲಿ ಇದ್ದಾಗ ಲೇಖಕರ ಪಾರ್ಟ್ನರ್ ರಾಬಿನ್ ಫೀಲ್ಡ್ ಅದರ ಜವಾಬ್ದಾರಿ ತೆಗೆದುಕೊಂಡರು. ಆಗ ಆ ಕಂಪನಿಯಲ್ಲಿ 100 ವೆರೈಟಿಯ ಬೈಂಡರ್ಗಳು ಇದ್ವು. ಹುಲಿ ಚರ್ಮ, ಮೊಸಳೆ ಚರ್ಮ, ಜಿಂಕೆ ಚರ್ಮ ಹೀಗೆ ವಿಲಕ್ಷಣ ಪ್ರಾಣಿಗಳ ಚರ್ಮ ಬೈಂಡರ್ಗಳು ಸ್ಟಾಕ್ ಮಾಡಿ ಇಡಲಾಗಿತ್ತು. ಅಷ್ಟೇ ಅಲ್ಲ, ಚದುರಂಗ ಆಡುವವರಿಗೆ, ಪಕ್ಷಿ ವೀಕ್ಷಣೆ ಮಾಡುವವರಿಗೆ, ಫೋಟೋಗ್ರಾಫರ್ಗಳಿಗೆ ಅಂತ 100 ಸ್ಪೆಷಲಿಸ್ಟ್ ಇನ್ಸರ್ಟ್ಗಳನ್ನು ಪ್ರಿಂಟ್ ಮಾಡಲಾಗಿತ್ತು, ಗೋದಾಮಿನಲ್ಲಿ ತುಂಬಿಸಿಡಲಾಗಿತ್ತು. ಇದರ ಫಲಿತಾಂಶ ಏನಾಯ್ತಪ್ಪ ಅಂತಂದರೆ, ಕೋಟ್ಯಾಂತರ ರೂಪಾಯಿಯ ಹಣ ಸ್ಟಾಕ್ ರೂಪದಲ್ಲಿ ಲಾಕ್ ಆಗಿತ್ತು ಮತ್ತು ಮ್ಯಾನೇಜ್ಮೆಂಟ್ ಸಂಪೂರ್ಣ ಗೊಂದಲದಲ್ಲಿ ಇತ್ತು. ರಾಬಿನ್ ಫೀಲ್ಡ್ ತಕ್ಷಣ 80 ಮತ್ತು 20 ನಿಯಮ ಜಾರಿಗೆ ತಂದರು. ಅತಿ ಹೆಚ್ಚು ಮಾರಾಟವಾಗುವ 20% ಪ್ರಮುಖ ಮತ್ತು ಸರಳ ಬೈಂಡರ್ಗಳನ್ನು ಮಾತ್ರ ಉಳಿಸಿಕೊಂಡು ಉಳಿದ ಎಲ್ಲ ವಿಲಕ್ಷಣ ಸ್ಟಾಕುಗಳನ್ನು ಸಂಪೂರ್ಣವಾಗಿ ಕಟ್ ಮಾಡಿದರು. ಕಂಪನಿಯ ಅಡ್ಮಿನಿಸ್ಟ್ರೇಷನ್ ಶೀಟ್ 50% ಕಡಿಮೆ ಆಯಿತು ಮತ್ತು ಕಂಪನಿ 3 ವರ್ಷಗಳಲ್ಲಿ ಭಾರೀ ಲಾಭ ಗಳಿಸಿತು. ಗೋದಾಮಿನಲ್ಲಿ ವೇಗವಾಗಿ ಮಾರಾಟವಾಗುವ ವಸ್ತುಗಳನ್ನು ಆಪರೇಟರ್ಗಳ ಕೈಗೆ ಸುಲಭವಾಗಿ ಸಿಗುವಂತೆ ಶೋಲ್ಡರ್ ಹಿಪ್ ಝೋನ್ನಲ್ಲಿ ಇಡುವುದು ಕೂಡ ಒಂದು ಪ್ರಮುಖ 80-20 ಟೆಕ್ನಿಕ್ ಆಗಿದೆ. ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಅಧ್ಯಾಯ 7, ಹೂಡಿಕೆಯ ಜಗತ್ತಿನಲ್ಲಿ ಹಣವನ್ನು ಮಲ್ಟಿಪ್ಲೈ ಮಾಡುವುದು ಹೇಗೆ. ಮನಿ ಮನಿ ಮನಿ. ಫ್ರೆಂಡ್ಸ್, ಬೈಬಲ್ನಲ್ಲಿ ಒಂದು ಅದ್ಭುತವಾದ ವಾಕ್ಯ ಇದೆ. ಯಾರ ಬಳಿ ಇದೆಯೋ ಅವರಿಗೆ ಮತ್ತಷ್ಟು ನೀಡಲಾಗುವುದು ಮತ್ತು ಅವರ ಬಳಿ ಸಮೃದ್ಧಿ ಇರುತ್ತದೆ. ಆದರೆ ಯಾರ ಬಳಿ ಇಲ್ಲವೋ ಅವರ ಬಳಿ ಇರುವುದನ್ನು ಕಿತ್ತುಕೊಳ್ಳಲಾಗುವುದು. ಈ ಮಾತು ಹೂಡಿಕೆ ಮತ್ತು ಹಣದ ಜಗತ್ತಿಗೆ 100ಕ್ಕೆ 100 ಅನ್ವಯ ಆಗುತ್ತೆ. ಹಣ ಎಂದಿಗೂ ಸಮಾನವಾಗಿ ಹಂಚಿಕೆ ಆಗಲು ಇಷ್ಟಪಡೋದಿಲ್ಲ. ಹಾಗಾದರೆ ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಹಣವನ್ನು 80-20 ನಿಯಮದ ಮೂಲಕ ಕೋಟ್ಯಾಂತರ ರೂಪಾಯಿಯಾಗಿ ಹೇಗೆ ಮಲ್ಟಿಪ್ಲೈ ಮಾಡುವುದು ಹೇಗೆ? ಅದಕ್ಕಾಗಿ ಲೇಖಕರು ಕೋಚ್ ಅವರ ಹೂಡಿಕೆಯ 10 ಆಜ್ಞೆಗಳನ್ನು, ಕೋಚಸ್ 10 ಕಮಾಂಡ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ನೀಡಿದ್ದಾರೆ. ಅದರಲ್ಲಿರುವ ಅತ್ಯಂತ ಪ್ರಮುಖ ಅಂಶಗಳು ಇಲ್ಲಿವೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ. ದೀರ್ಘಾವಧಿಯಲ್ಲಿ ಬ್ಯಾಂಕ್ FD ಅಥವಾ ಬಾಂಡ್ಗಳಿಗಿಂತ ಈಕ್ವಿಟಿ ಮಾರುಕಟ್ಟೆ ಅತ್ಯುತ್ತಮ ರಿಟರ್ನ್ಸ್ ನೀಡಿದೆ. ಇಸ್ವಿ 1950ರಲ್ಲಿ ಬ್ರಿಟನ್ ಬ್ಯಾಂಕ್ನಲ್ಲಿ ಇಟ್ಟಿದ್ದ 100 ಪೌಂಡ್ 1992ರ ಹೊತ್ತಿಗೆ ಕೇವಲ 113 ಪೌಂಡ್ ಆಗಿದ್ದರೆ, ಅದೇ 100 ಪೌಂಡನ್ನು ಷೇರು ಮಾರುಕಟ್ಟೆಯಲ್ಲಿ ಇಟ್ಟಿದ್ದರೆ ಅದು ಬರೋಬ್ಬರಿ 14,198 ಪೌಂಡ್ ಆಗ್ತಾಯಿತ್ತು. ಅಂದರೆ 17 ಪಟ್ಟು ಹೆಚ್ಚು ಲಾಭ. ದೀರ್ಘಕಾಲದ ಹೂಡಿಕೆದಾರರಿಗೆ ಪದೇ ಷೇರುಗಳನ್ನು ಕೊಳ್ಳುವುದು ಮತ್ತು ಮಾರಾಟ ಮಾಡುವುದು ಅತ್ಯಂತ ಖರ್ಚಿನ ಕೆಲಸ ಮತ್ತು ಸಮಯ ವ್ಯರ್ಥ. ಅಮೆರಿಕದ ಒಬ್ಬ ಸಾಮಾನ್ಯ ಮಹಿಳೆ ಆಂಬಿ ಶ್ರೈಬಿ ಎರಡನೇ ಮಹಾಯುದ್ಧದ ಮುಗಿದ ನಂತರ ಕೇವಲ $5,000 ಕೆಲವು ಮುಂಚಿತ ಷೇರುಗಳಲ್ಲಿ ಹೂಡಿಕೆ ಮಾಡಿ ಸುಮ್ಮನೆ ಕುಳಿತರು. 1995ರಲ್ಲಿ ಅವರು ತೀರಿಕೊಂಡಾಗ ಆ $5,000 ಮೌಲ್ಯ ಬರೋಬ್ಬರಿ $22 ಮಿಲಿಯನ್ ಆಗಿತ್ತು. ಅಂದರೆ $4,40,000 ಬೆಳವಣಿಗೆ. ಮಾರುಕಟ್ಟೆ ಕೆಳಗಿದ್ದಾಗ ಹೆಚ್ಚು ಹೂಡಿಕೆ ಮಾಡಿ. ಜನರ ಭಾವನೆಗಳು ತರಂಗಗಳಂತೆ ಇರ್ತವೆ. ಮಾರುಕಟ್ಟೆ ಉತ್ತುಂಗದಲ್ಲಿ ಇದ್ದಾಗ ಎಲ್ಲರೂ ಆಶಾವಾದಿಗಳಾಗಿ ಷೇರ್ ಕೊಡ್ತಾರೆ. ಮಾರುಕಟ್ಟೆ ಕುಸಿದಾಗ ಭಯಬಿದ್ದು ಮಾರ್ತಾರೆ. ಆದರೆ ಬುದ್ಧಿವಂತ ಹೂಡಿಕೆದಾರ ಮಾರುಕಟ್ಟೆಯ PE ರೇಷಿಯೋ, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಗಮನಿಸ್ತಾರೆ. ಇಡೀ ಮಾರ್ಕೆಟು ಸರಾಸರಿ PE 17ಕ್ಕಿಂತ ಹೆಚ್ಚಿದ್ದರೆ ಅದು ಅಪಾಯದ ಮುನ್ಸೂಚನೆ. ಅಲ್ಲಿ ಹೂಡಿಕೆ ಮಾಡಬೇಡಿ. PE 12 ಅಥವಾ 10ಕ್ಕಿಂತ ಕಡಿಮೆ ಇದ್ದರೆ ಅದು ಬಂಪರ್ ಆಫರ್. ಅಲ್ಲಿ ನಿಮ್ಮ ಇಡೀ ಹಣವನ್ನು ಹೂಡಿಕೆ ಮಾಡಿ. ಲಾಸ್ ಕೊಡುವ ಷೇರುಗಳನ್ನು ತಕ್ಷಣ ಕತ್ತರಿಸಿ. ನೀವು ಕೊಂಡ ಯಾವುದಾದರೂ ಒಂದು ಶೇರ್ 15% ಕುಸಿದರೆ ಯಾವುದೇ ಭಾವನಾತ್ಮಕ ಅಟ್ಯಾಚ್ಮೆಂಟ್ಸ್ ಇಲ್ಲದೆ ತಕ್ಷಣ ಅದನ್ನು ಮಾರಿಬಿಡಿ. ನಿಮ್ಮ ತಪ್ಪು ಒಪ್ಪಿಕೊಳ್ಳಿ. ಲಾಭ ಕೊಡುವ ಷೇರುಗಳನ್ನು ಓಡಲು ಬಿಡಿ. ಇದು ಅತ್ಯಂತ ಪ್ರಮುಖ 80-20 ನಿಯಮ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವ ಕೇವಲ 20% ಸೂಪರ್ಸ್ಟಾರ್ ಷೇರುಗಳು ಇಡೀ 80% ಲಾಭ ತಂದುಕೊಡ್ತವೆ.
ಅಂತಹ ಮಲ್ಟಿ ಬೇಗರ್ ಶೇರ್ಗಳನ್ನು, ಉದಾಹರಣೆಗೆ ಮೈಕ್ರೋಸಾಫ್ಟ್, ಆಪಲ್, ಸ್ವಲ್ಪ ಲಾಭ ಬಂದ ತಕ್ಷಣ ಮಾರುವ ತಪ್ಪು ಮಾಡಬೇಡಿ. ಅದನ್ನು ದಶಕಗಳ ಕಾಲ ಹಾಗೆಯೇ ಬೆಳೆಯಲು ಬಿಡಿ. ಸಾಂಪ್ರದಾಯಿಕ ಜ್ಞಾನ ಹೇಳುತ್ತದೆ ಅಂತಂದರೆ ಎಲ್ಲ ಮೊಟ್ಟೆಗಳನ್ನು ಒಂದೇ ಬುಟ್ಟಿಯಲ್ಲಿ ಇಡಬೇಡಿ, ಡೈವರ್ಸಿಫಿಕೇಷನ್ ಮಾಡಿ. ಆದರೆ 80-20 ಜ್ಞಾನ ಹೇಳುತ್ತೆ ಅಂತಂದರೆ ಬುಟ್ಟಿಯನ್ನು ಅತ್ಯಂತ ಜಾಗರೂಕತೆಯಿಂದ ಆಯ್ಕೆ ಮಾಡಿ. ನಿಮ್ಮದು ಆ ಬುಟ್ಟಿಯನ್ನು ಹದ್ದಿನ ಕಣ್ಣಿನಿಂದ ನೋಡುತ್ತಾ ಇರಿ. ಅಧ್ಯಾಯ 8. ಹೊಸ ಆಯಾಮ, EI ವರ್ಸಸ್ IQ ಮತ್ತು ನೆಮ್ಮದಿಯ ಸೂತ್ರ, ದ 2 ಡೈಮೆನ್ಷನ್ಸ್. ಫ್ರೆಂಡ್ಸ್, ಲೇಖಕರು ಈ ಪುಸ್ತಕದ 2ನೇ ಆವೃತ್ತಿಯನ್ನು ಬರೆಯುವಾಗ ಜಗತ್ತಿನಾದ್ಯಂತ ಸಾವಿರಾರು ಓದುಗರಿಂದ ವಿಮರ್ಶೆಗಳು ಮತ್ತು ಇಮೇಲ್ಗಳು ಬಂದಿದ್ದವು. ಅದರಲ್ಲಿ ಹಾಂಗ್ಕಾಂಗ್ನ ಒಬ್ಬ ಓದುಗ ಚಾವೋ ಚಿನ್ ಕ್ರಾಂತಿಕಾರಕ ಪ್ರಶ್ನೆಯೊಂದನ್ನು ಕೇಳಿದ್ದ. ರಿಚರ್ಡ್ ಅವರೇ, 80-20 ತತ್ವ ಬಿಸ್ನೆಸ್ಗೆ ಓಕೆ, ಆದರೆ ಲೈಫ್ಗೆ ಅನ್ವಯಿಸಿದರೆ ಜೀವನ ಹಾಳಾಗುತ್ತದೆ. ನಮ್ಮ ಚೈನೀಸ್ ಸಂಸ್ಕೃತಿಯಲ್ಲಿ ಇ ಮತ್ತು ಯಾಂಗ್ ಅಂದರೆ ಸಮತೋಲನ ಮುಖ್ಯ. ಬರ್ಗರ್ನ 20% ಭಾಗ ಮಾತ್ರ ಮಾಂಸ ಇರುತ್ತೆ, ಅದಕ್ಕೆ 80% ರುಚಿ ಕೊಡುತ್ತೆ. ಹಾಗಂತ ಮೇಲಿರುವ ಮತ್ತು ಕೆಳಗಿರುವ ಬ್ರೆಡ್ಡನ್ನು ಎಸೆದರೆ ಬರ್ಗರ್ ತಿನ್ನಲು ಸಾಧ್ಯವೇ? ಹನಿಮೂನ್ ಚೆನ್ನಾಗಿತ್ತು ಅಂತ ವರ್ಷ ಪೂರ್ತಿ ಹನಿಮೂನ್ ಮಾಡ್ತಾ ಕೂರಲು ಸಾಧ್ಯವೇ? ಈ ಅದ್ಭುತ ವಿಮರ್ಶೆ ಲೇಖಕರ ಕಣ್ಣು ತೆರೆಸಿತು. ಅವರು ಒಪ್ಪಿಕೊಂಡರು. 80-20 ತತ್ವಕ್ಕೆ 2 ಸಂಪೂರ್ಣ ವಿಭಿನ್ನ ಆಯಾಮಗಳಿವೆ. ಮೊದಲನೆಯದು ಎಫಿಷಿಯನ್ಸಿ ಡೈಮೆನ್ಷನ್ಸ್ ಮತ್ತು ಎರಡನೆಯದು ಲೈಫ್ ಎನ್ಹಾನ್ಸಿಂಗ್ ಡೈಮೆನ್ಷನ್. ನಿಮ್ಮ ಜೀವನದ ಚಟುವಟಿಕೆಗಳನ್ನು 2 ಬಾಕ್ಸ್ಗಳಾಗಿ ವಿಂಗಡಿಸಿ. 1. ಎಫಿಷಿಯನ್ಸಿ ಬಾಕ್ಸ್. ಇದರಲ್ಲಿ ನಿಮ್ಮ ಟ್ಯಾಕ್ಸ್ ಕಟ್ಟುವುದು, ಗ್ಯಾರೇಜ್ ಕ್ಲೀನ್ ಮಾಡುವುದು, ಇಷ್ಟವಿಲ್ಲದಿದ್ದರೂ ಹೋಗಲೇಬೇಕಾದ ಸಾಮಾಜಿಕ ಕಾರ್ಯಕ್ರಮಗಳು ಅಥವಾ ಕೇವಲ ದುಡ್ಡಿಗಾಗಿ ಮಾಡುವ ಉದ್ಯೋಗ ಬರ್ತದೆ. ಇಲ್ಲಿ ನೀವು 80-20 ನಿಯಮ ಬಳಸಿ ಕಡಿಮೆ ಸಮಯದಲ್ಲಿ ಕಡಿಮೆ ಶ್ರಮದಲ್ಲಿ ಕೆಲಸ ಮುಗಿಸಿ ಜಾಗ ಖಾಲಿ ಮಾಡಬೇಕು. ಇಲ್ಲಿ ನೀವು ಕಂಪ್ಲೀಟ್ ಅನ್ಬ್ಯಾಲೆನ್ಸ್ ಆಗಿರಬೇಕು. 2. ಲೈಫ್ ಎನ್ಹಾನ್ಸಿಂಗ್ ಬಾಕ್ಸ್. ಇದರಲ್ಲಿ ನಿಮ್ಮ ನಿಜವಾದ ಪ್ಯಾಷನ್, ನಿಮ್ಮ ಮಕ್ಕಳು, ಹೆಂಡತಿ, ಆಪ್ತ ಸ್ನೇಹಿತರು, ನಿಮ್ಮ ನೆಮ್ಮದಿ, ಕಲೆ, ಪ್ರಕೃತಿ ಜೊತೆ ಕಳೆಯುವ ಸಮಯ ಬರ್ತವೆ. ಇಲ್ಲಿ ಯಾವುದೇ ರೀತಿಯ ಕಾರ್ನರ್ ಕಟಿಂಗ್ ಅಥವಾ ಶಾರ್ಟ್ಕಟ್ ಹುಡುಕಬಾರದು. ಇಲ್ಲಿ ನೀವು 100ಕ್ಕೆ 100ರಷ್ಟು ಸಮಯ ಮತ್ತು ಪ್ರೀತಿಯನ್ನು ತಾರೆ ಎರೆಯಬೇಕು. ಇಲ್ಲಿ ನೀ ಮತ್ತು ಯಾಂಗ್ ಮಾದರಿಯ ಆಳವಾದ ಸಮತೋಲನ ಬೇಕು. ನಿಮ್ಮ ಜೀವನದಲ್ಲಿ ನಿಜವಾದ ಸಂತೋಷ ಸಿಗಬೇಕಾದ್ರೆ ನಿಮ್ಮ ಎಮೋಷನಲ್ ಇಂಟೆಲಿಜೆನ್ಸಿಯನ್ನು ಹೆಚ್ಚಿಸಿಕೊಳ್ಬೇಕಾಗುತ್ತೆ. ನಿಮ್ಮ IQ ಎಷ್ಟೇ ಚೆನ್ನಾಗಿದ್ದರೂ ನಿಮ್ಮ ಮೂಡ್ಗಳನ್ನು ಕಂಟ್ರೋಲ್ ಮಾಡುವ ಶಕ್ತಿ ನಿಮಗಿಲ್ಲದೆ ಇದ್ದರೆ ನೀವು ಹ್ಯಾಪಿಯಾಗಿ ಇರಲು ಸಾಧ್ಯವಿಲ್ಲ. ಡ್ಯಾನಿಯಲ್ ಗೋಲ್ಡ್ಮನ್ ಹೇಳುವಂತೆ, ಟೆಂಪ್ರಮೆಂಟ್ ಈಸ್ ನಾಟ್ ಡೆಸ್ಟಿನಿ. ಅಂದರೆ ನಿಮ್ಮ ಸ್ವಭಾವವೇ ನಿಮ್ಮ ಹಣೆಬರ ಅಲ್ಲ, ಅದನ್ನು ಬದಲಾಯಿಸಬಹುದು. ನಿಮ್ಮ ದಿನದ ಸಂತೋಷಕ್ಕಾಗಿ ಲೇಖಕರು 7 ದೈನಂದಿನ ಹ್ಯಾಪಿನೆಸ್ ಹ್ಯಾಬಿಟ್ಗಳನ್ನು ನೀಡಿದ್ದಾರೆ. ಫಿಸಿಕಲ್ ಎಕ್ಸಸೈಸಸ್. ಇದು ನಿಮ್ಮ ಮೆದುಳಿನಲ್ಲಿ ಎಂಡಾರ್ಫಿನ್ ಅನ್ನೋ ನ್ಯಾಚುರಲ್ ಆ್ಯಂಟಿ ಡಿಪ್ರೆಷನನ್ನು ಬಿಡುಗಡೆ ಮಾಡುತ್ತೆ. ಮಾನಸಿಕ ಪ್ರಚೋದನೆ, ಮೆಂಟಲ್ ಸ್ಟಿಮ್ಯುಲೇಷನ್. ದಿನಕ್ಕೆ ಕೇವಲ 20 ನಿಮಿಷ ಆಳವಾದ ಪುಸ್ತಕ ಓದುವುದು ಅಥವಾ ಹೊಸ ವಿಷಯದ ಬಗ್ಗೆ ಯೋಚಿಸುವುದು. ಆಧ್ಯಾತ್ಮಿಕ ಅಥವಾ ಕಲಾತ್ಮಕ ಆನಂದ, ಸೂರ್ಯಾಸ್ತ ನೋಡೋದು, ಸಂಗೀತ ಕೇಳೋದು ಅಥವಾ ಧ್ಯಾನ ಮಾಡೋದು, ಮತ್ತೊಬ್ಬರಿಗೆ ಸಹಾಯ ಮಾಡೋದು, ಡೂಯಿಂಗ್ ಸಮಥಿಂಗ್ ಫಾರ್ ಸಮ್ವನ್. ಯಾವುದೇ ಅಪೇಕ್ಷೆ ಇಲ್ಲದೆ ಒಂದು ಸಣ್ಣ ಸತ್ಕಾರ್ಯ ಮಾಡುವುದು ನಿಮ್ಮ ಆತ್ಮಕ್ಕೆ ನೆಮ್ಮದಿ ನೀಡುತ್ತದೆ. ಆಪ್ತ ಸ್ನೇಹಿತನ ಜೊತೆ 1 ಕಪ್ಪು ಕಾಫಿ, ಕನಿಷ್ಠ ಅರ್ಧ ಗಂಟೆ ಯಾವುದೇ ಫೋನ್ ಗೊಂದಲವಿಲ್ಲದೆ ಆಪ್ತರ ಜೊತೆ ಮಾತನಾಡುವುದು. ನಿಮಗೆ ನೀವೇ ಒಂದು ಸಣ್ಣ ಟ್ರೀಟ್ ಕೊಡೋದು. ನಿಮಗೆ ಇಷ್ಟವಾದ ಸಣ್ಣ ವಿಷಯವನ್ನು ಸಂಭ್ರಮಿಸೋದು. ದಿನದ ಕೊನೆಯಲ್ಲಿ ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್. ಇವತ್ತಿನ ದಿನ ಎಷ್ಟೊಂದು ಸುಂದರವಾಗಿ ಕಳೆದಿದ್ದಕ್ಕಾಗಿ ದೇವರಿಗೆ ಅಥವಾ ಪ್ರಕೃತಿಗೆ ಧನ್ಯವಾದ ಹೇಳೋದು. ಫ್ರೆಂಡ್ಸ್, ಇಷ್ಟೊಂದು ಸುಂದರವಾದ ಮತ್ತು ಆಳವಾದ ವಿಷಯಗಳನ್ನು ಕೇಳಿದ ಮೇಲೆ ನಿಮ್ಮ ಮನಸ್ಸಿಗೆ ಒಂದು ಹೊಸ ಸ್ಪಷ್ಟತೆ ಸಿಕ್ಕಿರಬೇಕಲ್ವ? ನಿಮ್ಮ ಜೀವನದ ಆ ಲೈಫ್ ಎನ್ಹಾನ್ಸಿಂಗ್ ಬಾಕ್ಸ್ನಲ್ಲಿ ನೀವು ಯಾರಿಗೆ ಅತಿ ಹೆಚ್ಚು ಸಮಯ ಕೊಡಲು ಬಯಸ್ತೀರಾ? ನಿಮ್ಮ ಜೀವನವನ್ನು ಬದಲಾಯಿಸಿದ ಆ ಒಂದು ಮುಖ್ಯ ಹವ್ಯಾಸ ಅಥವಾ ನಿಮ್ಮ ಬೆಸ್ಟ್ ಫ್ರೆಂಡ್ ಹೆಸರನ್ನು ಈಗಲೇ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅನಿಸಿಕೆಗಳೊಂದಿಗೆ ನನ್ನೊಂದಿಗೆ ಹಂಚಿಕೊಳ್ಳಿ.
ದ 80-20 ಪ್ರಿನ್ಸಿಪಲ್ ಪುಸ್ತಕದ ಈ ಸುದೀರ್ಘ ಜರ್ನಿ ನಮಗೆ ಕಲಿಸುವ ಕೊನೆಯ ಮಹತ್ವದ ಪಾಠ ಏನಪ್ಪ ಅಂದರೆ, ಪ್ರಗತಿ ಮತ್ತು ಯಶಸ್ಸು ಅನ್ನೋದು ಎಲ್ಲರಿಗೂ ಲಭ್ಯವಿರುವ ಒಂದು ಮುಕ್ತ ಅವಕಾಶ. ಜಾರ್ಜ್ ಬರ್ನಾರ್ಡ್ ಶಾ ಒಂದು ಅದ್ಭುತ ಮಾತು ಹೇಳ್ತಾರೆ: ಬುದ್ಧಿವಂತ ಮನುಷ್ಯ ಜಗತ್ತಿಗೆ ತಕ್ಕಂತೆ ತಾನು ಬದಲಾಗ್ತಾನೆ, ಆದರೆ ಒಬ್ಬ ಹಠಮಾರಿ ಅಥವಾ ಅವಿವೇಕಿ ಮನುಷ್ಯ ಜಗತ್ತನ್ನೇ ತನಗೆ ತಕ್ಕಂತೆ ಬದಲಾಯಿಸಲು ಪ್ರಯತ್ನಿಸ್ತಾರೆ. ಹಾಗಾಗಿಯೇ ಜಗತ್ತಿನ ಎಲ್ಲ ಪ್ರಗತಿಯು ಆ ಹಠಮಾರಿ ಮನುಷ್ಯನ ಮೇಲೆಯೇ ಆಧಾರಿತವಾಗಿರುತ್ತೆ. ನೀವು ಕೂಡ ನಿಮ್ಮ ಜೀವನದ ವಿಷಯದಲ್ಲಿ ಅಂತಹ ಪಾಸಿಟಿವ್ ಆದ ಹಠಮಾರಿಯಾಗಿ, ಕತ್ತೆಯ ಥರ ದಿನವಿಡೀ ದುಡಿಯುವ ಸಾಂಪ್ರದಾಯಿಕ ಪದ್ಧತಿಯನ್ನು ಬದಿಗೊತ್ತಿ ನಿಮ್ಮ ಬಿಸ್ನೆಸ್ನಲ್ಲಿ, ನಿಮ್ಮ ಇನ್ವೆಸ್ಟ್ಮೆಂಟ್ನಲ್ಲಿ ಮತ್ತು ನಿಮ್ಮ ಸಂಬಂಧಗಳಲ್ಲಿ ಆ ಮ್ಯಾಜಿಕಲ್ 20% ಭಾಗವನ್ನು ಮಾತ್ರ ಗುರುತಿಸಿ. ಅದಕ್ಕೆ ನಿಮ್ಮ ಇಡೀ ಜೀವವನ್ನು ದಾರಿ ಎರೆದು ಪ್ರೀತಿಯಿಂದ ಪೋಷಿಸಿ. ಅನಗತ್ಯವಾದ 80% ತ್ಯಾಜ್ಯವನ್ನು ನಿಮ್ಮ ಜೀವನದಿಂದ ಹಿಂದೆ ಕತ್ತರಿಸಿ ಹಾಕಿ. ನಿಮಗೆ ಈ ಸಮಗ್ರ ಬುಕ್ ಸಮರಿ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಆಪ್ತ ಸ್ನೇಹಿತರೊಂದಿಗೆ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಈಗಲೇ ಈ ವಿಡಿಯೋ ಶೇರ್ ಮಾಡಿ. ಇಷ್ಟು ಟೈಮ್ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಫಾರ್ ವಾಚಿಂಗ್.